ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ವಿಜಯಪುರ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಜುಲೈ 4 ಮತ್ತು ಜುಲೈ 5ರ ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾರು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆ ನೋಡಿಕೊಳ್ಳೋಣ. ಟೆಸ್ಟ್ ಕ್ರಿಕೆಟ್ನಲ್ಲಿ ದ್ವಿಶತಕ ಸಿಡಿಸಿದ ಅತಿ ವೇಗದ ಮಹಿಳಾ ಆಟಗಾರ್ತಿ ಯಾರು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಶಫಾಲಿ ವರ್ಮಾ. ಶಫಾಲಿ ವರ್ಮಾ ಮಹಿಳಾ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲೇ ಅತಿ ವೇಗದ ದ್ವಿಶತಕವನ್ನು ಸಿಡಿಸಿದ್ದಾರೆ. ಇವರು ತಮ್ಮ ಸಂಪೂರ್ಣ ಇನ್ನಿಂಗ್ಸ್ನಲ್ಲಿ ಒಟ್ಟು 205 ರನ್ಗಳನ್ನು ಹೊಡೆಯುವ ಮೂಲಕ ಈ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ಮಿಥಾಲಿ ರಾಜ್ ಅವರು ಸಹ ದ್ವಿಶತಕವನ್ನು ಸಿಡಿಸಿದ ಮೊದಲ ಭಾರತೀಯ ಮಹಿಳಾ ಆಟಗಾರ್ತಿಯಾಗಿದ್ದಾರೆ. ಇವರ ನಂತರ ಎರಡನೆಯ ಸ್ಥಾನದಲ್ಲಿ ಶಫಾಲಿ ವರ್ಮಾ ಇವರ ದ್ವಿಶತಕವನ್ನು ಸಿಡಿಸಿದ ಮಹಿಳಾ ಆಟಗಾರ್ತಿಯರಲ್ಲಿ ಎರಡನೆಯ ಸ್ಥಾನದಲ್ಲಿದ್ದಾರೆ. ಇನ್ನು ಇತ್ತೀಚೆಗೆ ನಡೆದಂಥ ಕೆಲವೊಂದಿಷ್ಟು ಕ್ರೀಡಾ ಸುದ್ದಿಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, 17 ವರ್ಷಗಳ ನಂತರ ಬಾರ್ಬಡೋಸ್ನಲ್ಲಿ ಭಾರತ ಎರಡನೆಯ ಬಾರಿಗೆ ಐಸಿಸಿ ಟಿ20 ವಿಶ್ವಕಪ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಈ ಹಿಂದೆ 2007ರಲ್ಲಿ ಐಸಿಸಿ ಟಿ20 ವಿಶ್ವಕಪ್ ಪ್ರಶಸ್ತಿಯನ್ನು ಕ್ರಿಕೆಟ್ನಲ್ಲಿ ಭಾರತವು ಪಡೆದುಕೊಂಡಿತ್ತು. ಈಗ ಎರಡನೆಯ ಬಾರಿಗೆ 2024ರಲ್ಲಿ ಪಡೆದುಕೊಂಡಿದೆ. ಇನ್ನು ಭಾರತೀಯ ವೃತ್ತಿಪರ ಗಾಲ್ಫ್ ಪ್ರವಾಸದ ಅಧ್ಯಕ್ಷರಾಗಿ ಕಪಿಲ್ ದೇವ್ ಅವರು ಆಯ್ಕೆಯಾಗಿದ್ದಾರೆ. ಇನ್ನು ಅಂಡರ್-17 ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತವು ಒಟ್ಟು 11 ಪದಕಗಳನ್ನು ಪಡೆದುಕೊಂಡಿದೆ. ಅದೇ ರೀತಿಯಾಗಿ ಅಂಟಿಲ್ಯದಲ್ಲಿ ನಡೆದಂಥ 2024ರ ಆರ್ಚರಿ ವಿಶ್ವಕಪ್ನಲ್ಲಿ ಧೀರಜ್ ಬೊಮ್ಮದೇವರ್ ಇವರು ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಕೋಪಾ ಅಮೆರಿಕ ಫುಟ್ಬಾಲ್ ಪಂದ್ಯಾವಳಿಯ 48ನೇ ಆವೃತ್ತಿಯು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಪ್ರಾರಂಭವಾಗುತ್ತದೆ. ಅದೇ ರೀತಿಯಾಗಿ ಪಾವೋ ನೂರ್ಮಿ ಗೇಮ್ಸ್ನಲ್ಲಿ ನೀರಜ್ ಚೋಪ್ರಾ ಇವರು ಚಿನ್ನದ ಪದಕವನ್ನು ಪಡೆದುಕೊಂಡಂತಹ ವ್ಯಕ್ತಿಯಾಗಿದ್ದಾರೆ. ಇನ್ನು ಶ್ರುತಿ ವೋರಾ ಇವರು 3 ಸ್ಟಾರ್ ಗ್ರ್ಯಾಂಡ್ ಪ್ರಿಕ್ಸ್ ಪಂದ್ಯವನ್ನು ಗೆದ್ದ ಮೊದಲ ಭಾರತೀಯ ಇಕ್ವೆಸ್ಟ್ರಿಯನ್ ಆಟಗಾರ್ತಿಯಾಗಿದ್ದಾರೆ. ಇಕ್ವೆಸ್ಟ್ರಿಯನ್ ಅಂದರೆ ಹಾರ್ಸ್ ರೈಡಿಂಗ್. ಇನ್ನು ಅದೇ ರೀತಿಯಾಗಿ ಮುಂದೆ 2025ರಲ್ಲಿ ಮುಂದಿನ ವರ್ಷ ಪುರುಷರ ಜೂನಿಯರ್ ವಿಶ್ವ ಹಾಕಿ ವಿಶ್ವಕಪ್ಗೆ ಭಾರತ ದೇಶವು ಆತಿಥ್ಯವನ್ನು ವಹಿಸಲಿದೆ. ಇನ್ನು ಮುಂದಿನ ಪ್ರಶ್ನೆ, ಪ್ಯಾರಿಸ್ ಒಲಿಂಪಿಕ್ಸ್ 2024ಗಾಗಿ ಭಾರತೀಯ ಫ್ಲೈಯಿಂಗ್ ಕಿಟ್ ಅನ್ನು ಯಾರು ವಿನ್ಯಾಸಗೊಳಿಸಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, JSW ಸ್ಫೂರ್ತಿ. ಮನ್ಸುಖ್ ಮಾಂಡವಿಯಾ ಹಾಗೂ ಹರ್ದೀಪ್ ಪುರಿ ಸಿಂಗ್ ಇವರು ಈ ಒಂದು ಉಡುಗೆಯನ್ನು ಅನಾವರಣ ಮಾಡಿದರು. ಹರ್ದೀಪ್ ಪುರಿ ಸಿಂಗ್ ಇವರು ಪ್ರಸ್ತುತ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವರಾಗಿದ್ದಾರೆ. ಭಾರತವು 120 ಕ್ರೀಡಾಪಟುಗಳ ತುಕಡಿಯನ್ನು ಒಲಿಂಪಿಕ್ಸ್ಗೆ ಕಳುಹಿಸಲಿದೆ, ಇಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ಗೆ. ಇನ್ನು ಪ್ಯಾರಿಸ್ ಒಲಿಂಪಿಕ್ಸ್ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳೋದಾದರೆ, ಇದು ಜುಲೈ 26ರಿಂದ ಆಗಸ್ಟ್ 11ರವರೆಗೆ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನಡೆಯಲಿದೆ. ಇದು ಫ್ರಾನ್ಸ್ ದೇಶವು ಪ್ಯಾರಿಸ್ ಒಲಿಂಪಿಕ್ಸ್ಗೆ ಆತಿಥ್ಯ ವಹಿಸುತ್ತಿರುವುದು ಪ್ರಸ್ತುತ 3ನೇ ಬಾರಿಯಾಗಿದೆ. ಈ ಹಿಂದೆ 1900ರಲ್ಲಿ ಹಾಗೂ 1924ರಲ್ಲಿ ಆತಿಥ್ಯವನ್ನು ವಹಿಸುತ್ತದೆ. ಪ್ರಸ್ತುತ 2024ರಲ್ಲಿ ಮತ್ತೆ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಬೇಸಿಗೆ ಒಲಿಂಪಿಕ್ಸ್ ನಡೆಯುತ್ತಿದೆ. ಈ 2024ರಲ್ಲಿ ನಡೆಯುತ್ತಿರುವಂಥ ಫ್ರಾನ್ಸ್ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಒಟ್ಟು 206 ರಾಷ್ಟ್ರೀಯ ಒಲಿಂಪಿಕ್ ಸಮಿತಿಗಳು ಭಾಗವಹಿಸಲಿವೆ. ಅದರ ಜೊತೆಗೆ 10,500 ಕ್ರೀಡಾಪಟುಗಳು ಸಹ ಈ ಒಂದು ಪಂದ್ಯದಲ್ಲಿ ಭಾಗವಹಿಸಲಿದ್ದಾರೆ. ಇನ್ನು ಪ್ಯಾರಿಸ್ ಒಲಿಂಪಿಕ್ಸ್ 2024ನಲ್ಲಿ ಹೊಸದಾಗಿ 4 ಕ್ರೀಡೆಗಳನ್ನು ಪರಿಚಯಿಸಲಾಗಿದೆ. ಅವು ಯಾವಪ್ಪ ಅಂದರೆ, 1 ಬ್ರೇಕಿಂಗ್, 2 ಸರ್ಫಿಂಗ್, 3 ಸ್ಪೋರ್ಟ್ ಕ್ಲೈಂಬಿಂಗ್, ಅದೇ ರೀತಿಯಾಗಿ ಕೊನೆಯದಾಗಿ ಸ್ಕೈಡೈವಿಂಗ್. ಇನ್ನು ನಮ್ಮ ಭಾರತೀಯ ಒಲಿಂಪಿಕ್ ಸಂಘದ ಅಧ್ಯಕ್ಷರಾಗಿ PT ಉಷಾ ಅವರು ಇದ್ದಾರೆ. ಇನ್ನು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಧ್ವಜಧಾರಿಯಾಗಿ ಶರತ್ ಕಮಲ್ ಅವರು ಭಾಗವಹಿಸಲಿದ್ದಾರೆ. ಅದೇ ರೀತಿಯಾಗಿ ಟಾರ್ಚ್ ಬೆರೇರಾಗಿ ಅಭಿನವ್ ಬಿಂದ್ರಾ ಇವರು ಭಾಗವಹಿಸಲಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಯಾವ ರಾಜ್ಯ ಸರ್ಕಾರ NTR ಭರೋಸಾ ಪಿಂಚಣಿ ಯೋಜನೆಯನ್ನು ಪ್ರಾರಂಭಿಸಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಆಂಧ್ರಪ್ರದೇಶ್. ಆಂಧ್ರಪ್ರದೇಶದ ಪ್ರಸ್ತುತ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಇದ್ದಾರೆ. ಇವರು 1 ಜುಲೈ 2024ರಂದು NTR ಭರೋಸಾ ಪಿಂಚಣಿ ಯೋಜನೆಯನ್ನು ತಮ್ಮ ಮನೆಯಲ್ಲಿ ಫಲಾನುಭವಿಗೆ ವೈಯಕ್ತಿಕವಾಗಿ ತಲುಪಿಸುವ ಮೂಲಕ ಈ ಯೋಜನೆಯನ್ನು ಪ್ರಾರಂಭಿಸಿದರು. 12 ಜೂನ್ 2024ರಂದು ಪ್ರಮಾಣವಚನ ಸ್ವೀಕರಿಸಿದ ತೆಲುಗು ದೇಶಂ ಪಾರ್ಟಿ TDP ಪಕ್ಷವು TDP ನೇತೃತ್ವದ ಸರ್ಕಾರವು ತನ್ನ ಚುನಾವಣೆಯಲ್ಲಿ ನೀಡಿದಂಥ ಭರವಸೆಗಳಲ್ಲಿ ಈ ಒಂದು ಭರವಸೆಯನ್ನು ಇತ್ತೀಚೆಗೆ ಈಡೇರಿಸಿದೆ. ಇನ್ನು ಇತ್ತೀಚೆಗೆ ಬೇರೆ ಬೇರೆ ರಾಜ್ಯಗಳು ತಂದಂಥ ಕೆಲವೊಂದಿಷ್ಟು ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಮುಖ್ಯಮಂತ್ರಿ ಮಾಜಿ ಲಡ್ಕಿ ಬೆಹನ್ ಯೋಜನೆ, ಇದನ್ನು ಮಹಾರಾಷ್ಟ್ರ ಸರ್ಕಾರ ಜಾರಿಗೆ ತಗೊಂಡು ಬಂದಿದೆ. ಇನ್ನು ಮುಖ್ಯಮಂತ್ರಿ ಬೆಹನ್ ಬೇಟಿ ಸ್ವಾವಲಂಬನ್ ಯೋಜನೆ, ಇದು ಜಾರ್ಖಂಡ್ ಸರ್ಕಾರ ಜಾರಿಗೆ ತಗೊಂಡು ಬಂದಿದೆ. ಅದೇ ರೀತಿಯಾಗಿ ನಿಜುತ್ ಮೊಯ್ನಾ ಯೋಜನೆಯನ್ನು ಅಸ್ಸಾಂ ಸರ್ಕಾರ ಜಾರಿಗೆ ತಗೊಂಡು ಬಂದಿದೆ. ಇನ್ನು ಪ್ರಧಾನಮಂತ್ರಿ ಪರ್ಯಟನ್ ಏರ್ ಸರ್ವಿಸ್ ಯೋಜನೆಯನ್ನು ಮಧ್ಯಪ್ರದೇಶ CM ಆದಂಥ ಡಾಕ್ಟರ್ ಮೋಹನ್ ಯಾದವ್ ಇವರು ಜಾರಿಗೆ ತಗೊಂಡು ಬಂದಿದ್ದಾರೆ. ಸಾರಥಿ ಸುರಕ್ಷತಾ ನೀತಿ ಯೋಜನೆಯನ್ನು ಅಶೋಕ್ ಲೈಲ್ಯಾಂಡ್ ಕಂಪನಿಯು ಜಾರಿಗೆ ತಗೊಂಡು ಬಂದಿದೆ. ಇನ್ನು ಮುಂದಿನ ಪ್ರಶ್ನೆ, ಜಂಟಿ ಮಿಲಿಟರಿ ವ್ಯಾಯಾಮವಾದ 16ನೇ ಆವೃತ್ತಿ ಅಲೆಮಾರಿ ಆನೆ ಎಲ್ಲಿ ನಡೆಯುತ್ತದೆ ಅಂದರೆ, ಇದು ಇಂಗ್ಲಿಷ್ನಲ್ಲಿ ನೋಮ್ಯಾಡಿಕ್ ಎಲಿಫೆಂಟ್ ಎಂದು ಸಹ ಕರೆಯುತ್ತಾರೆ. ಅಲೆಮಾರಿ ಆನೆಗೆ ನೋಮ್ಯಾಡಿಕ್ ಎಲಿಫೆಂಟ್ ಎಂದು ಕರೆಯುತ್ತಾರೆ. ಇದು ಉಮ್ರೋಯ್ನಲ್ಲಿ ನಡೆಯಲಿದೆ.
ಭಾರತೀಯ ಸೇನೆ ಮತ್ತು ಮಂಗೋಲಿಯನ್ ಸೇನೆಯ ನಡುವೆ ನಡೆಯುವಂಥ ಜಂಟಿ ಮಿಲಿಟರಿ ವ್ಯಾಯಾಮ ಅಲೆಮಾರಿಯಾನ 16ನೇ ಆವೃತ್ತಿಯು ಮೇಘಾಲಯದ ಉಮ್ರೋಯ್ ನಲ್ಲಿ ನಡೆಯಲಿದೆ. ಜುಲೈ 3ರಿಂದ ಜುಲೈ 16ರವರೆಗೆ ಈ ಒಂದು ಸಮರಾಭ್ಯಾಸವು ನಡೆಯಲಿದೆ. ಅರೆ ಸಾಂಪ್ರದಾಯಿಕ ಕಾರ್ಯಾಚರಣೆಯನ್ನು ಮುನ್ನಡೆಸುವಲ್ಲಿ ಎರಡೂ ಸೈನ್ಯಗಳ ನಡುವೆ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವ ಗುರಿಯನ್ನು ಈ ವ್ಯಾಯಾಮದ ಉದ್ದೇಶವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಫೈನಾನ್ಷಿಯಲ್ ಇಯರ್ 2023 ಹಾಗೂ 2024ಗಾಗಿ ಯಾವ ಬ್ಯಾಂಕ್ ಅಟಲ್ ಪಿಂಚಣಿ ಯೋಜನೆಯ ವಾರ್ಷಿಕ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಬ್ಯಾಂಕ್ ಆಫ್ ಇಂಡಿಯಾ. ಬ್ಯಾಂಕ್ ಆಫ್ ಇಂಡಿಯಾ ಅಟಲ್ ಪಿಂಚಣಿ ಯೋಜನೆಯ ವಾರ್ಷಿಕ ಪ್ರಶಸ್ತಿಯನ್ನು ಸ್ವೀಕರಿಸಿದೆ. ಫೈನಾನ್ಷಿಯಲ್ ಇಯರ್ 2023 ಹಾಗೂ 2024ನಲ್ಲಿ PFRDA ವತಿಯಿಂದ ಅಟಲ್ ಪಿಂಚಣಿ ಯೋಜನೆಯ ಅಲ್ಟಿಮೇಟ್ ಚಾಂಪಿಯನ್ ಆಗಿ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಈ PFRD ಲಾಂಗ್ ಫಾರ್ಮ್ ಏನಪ್ಪಾ ಅಂದ್ರೆ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ. ಇನ್ನು APY ಅಟಲ್ ಪಿಂಚಣಿ ಯೋಜನೆ ದಾಖಲಾತಿಗಳಿಗಾಗಿ 3 BOI ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಗಳನ್ನು ಭಾರತದಾದ್ಯಂತ ಅಗ್ರ 5 ಸ್ಥಾನಗಳಲ್ಲಿ ಗುರುತಿಸಲಾಗಿದೆ. ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾಗಿದ್ದು 1906ರಲ್ಲಿ, ಇದು ರಾಷ್ಟ್ರೀಕೃತವಾಗಿದ್ದು 1909ರಲ್ಲಿ. ಪ್ರಸ್ತುತ ಇದರ ಕೇಂದ್ರ ಕಚೇರಿ ಇರುವುದು ಮುಂಬೈನಲ್ಲಿ. ಇದರ ಪ್ರಸ್ತುತ ಮುಖ್ಯ CMD ಹಾಗೂ ಮುಖ್ಯಸ್ಥರಾಗಿರೋರು ರಜನೀಶ್, ಇವರು ಕರ್ನಾಟಕದ ವ್ಯಕ್ತಿಯಾಗಿದ್ದಾರೆ. ಇನ್ನು ಇತ್ತೀಚೆಗೆ ನೀಡಿದಂಥ ಕೆಲವೊಂದಿಷ್ಟು ಪ್ರಶಸ್ತಿಗಳು ಹಾಗೂ ಗೌರವಗಳ ಬಗ್ಗೆ ತಿಳಿದುಕೊಳ್ಳೋದರೆ, ಪೆನ್ ಪಿಂಟರ್ ಪ್ರಶಸ್ತಿಯನ್ನು ಅರುಂಧತಿ ರಾಯ್ ಅವರಿಗೆ ನೀಡಲಾಗಿದೆ. ನೆಲ್ಸನ್ ಮಂಡೇಲಾ ಜೀವ ಸಾಧನೆ ಪ್ರಶಸ್ತಿಯನ್ನು ವಿನೋದ್ ಗಣತ್ರ ಅವರಿಗೆ ನೀಡಲಾಗಿದೆ. ಅದೇ ರೀತಿಯಾಗಿ ವಿಶ್ವ ಆರೋಗ್ಯ ಸಂಸ್ಥೆಯು ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ನಿಮಾನ್ ಸಂಸ್ಥೆಗೆ ಆರೋಗ್ಯ ಪ್ರಚಾರಕ್ಕಾಗಿ ನೀಡಲಾಗಿದೆ. 18ನೇ ಮುಂಬೈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ವಿ ಶಾಂತಾರಾಮ್ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಸುಬ್ಬಯ್ಯ ನಲ್ಲಮುತ್ತು ಅವರಿಗೆ ನೀಡಲಾಗಿದೆ. ಇನ್ನು ನ್ಯೂಯಾರ್ಕ್ ಇಂಡಿಯನ್ ಫಿಲ್ಮ್ ಫೆಸ್ಟಿವಲ್ 2024ನಲ್ಲಿ ಮಿಸೆಸ್ ಚಿತ್ರಕ್ಕಾಗಿ ಸನ್ಯಾ ಮಲ್ಹೋತ್ರಾ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಆಸ್ಥಾನದಲ್ಲಿ ನಡೆಯುವ ಶಾಂಘೈ ಕೋಆಪರೇಷನ್ ಶೃಂಗಸಭೆಯಲ್ಲಿ ಭಾರತೀಯ ನಿಯೋಗವನ್ನು ಯಾರು ಮುನ್ನಡೆಸುತ್ತಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಡಾಕ್ಟರ್ ಎಸ್ ಜಯಶಂಕರ್, ಎಕ್ಸ್ಟರ್ನಲ್ ಮಿನಿಸ್ಟರ್. ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಇವರು ಶಾಂಘೈ ಸಹಕಾರ ಸಂಸ್ಥೆಯ ಶೃಂಗಸಭೆಯಲ್ಲಿ ಭಾರತೀಯ ನಿಯೋಗವನ್ನು ಮುನ್ನಡೆಸಲಿದ್ದಾರೆ. ಶಾಂಘೈ ಕೋಆಪರೇಷನ್ ಶೃಂಗಸಭೆಯು ಜುಲೈ 3ರಿಂದ ಜುಲೈ 4ರವರೆಗೆ ಕಜಕಿಸ್ತಾನದ ರಾಜಧಾನಿಯಾದ ಅಸ್ತಾನದಲ್ಲಿ ನಡೆಯಲಿದೆ. ಕಳೆದ ವರ್ಷ ಭಾರತ ದೇಶವು ಶಾಂಘೈ ಕೋಆಪರೇಷನ್ನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿತ್ತು. ಈ ಪ್ರಸ್ತುತ 2024ರಲ್ಲಿ ಕಜಕಿಸ್ತಾನದ ಆಸ್ಥಾನದಲ್ಲಿ ನಡೆಯಲಿದೆ. ಇನ್ನು ಇತ್ತೀಚೆಗೆ ನಡೆದಂಥ ಕೆಲವೊಂದಿಷ್ಟು ಶೃಂಗಸಭೆಗಳ ಬಗ್ಗೆ ತಿಳಿದುಕೊಳ್ಳೋದಾದರೆ, 15ನೇ ಬ್ರಿಕ್ಸ್ ಶೃಂಗಸಭೆ ಇದು ದಕ್ಷಿಣ ಆಫ್ರಿಕಾದಲ್ಲಿ ನಡೆದಿದೆ. ಬ್ರಿಕ್ಸ್ ಮತ್ತು ಆಫ್ರಿಕಾ ಪರಸ್ಪರ ವೇಗವರ್ಧಿತ ಬೆಳವಣಿಗೆ, ಸುಸ್ಥಿರ ಅಭಿವೃದ್ಧಿ ಮತ್ತು ಅಂತರ್ಗತ ಬಹುಪಕ್ಷೀಯತೆಗಾಗಿ ಪಾಲುದಾರಿಕೆ ಎಂಬುದು ಈ ಒಂದು ಶೃಂಗಸಭೆಯ ಧ್ಯೇಯವಾಕ್ಯವಾಗಿದೆ. ಇನ್ನು 16ನೇ ಬ್ರಿಕ್ಸ್ ಶೃಂಗಸಭೆ ಪ್ರಸ್ತುತ ರಷ್ಯಾದ ಕಜಾನ್ ನಲ್ಲಿ ನಡೆಯಲಿದೆ. ಈ ಥೀಮ್ ಏನಪ್ಪಾ ಅಂದ್ರೆ ಬಹುಪಕ್ಷೀಯತೆಯನ್ನು ಬಲಪಡಿಸುವುದು. ಇನ್ನು ಕೇವಲ ಜಾಗತಿಕ ಮತ್ತು ಭದ್ರತೆಯ ಉದ್ದೇಶಗಳನ್ನು ಹೊಂದಿರುವ 18ನೇ G20 ಶೃಂಗಸಭೆಯು 2023ರಲ್ಲಿ ಭಾರತದಲ್ಲಿ ನಡೆದಿತ್ತು. ಇದರ ಭಾರತದಲ್ಲಿ ನಡೆದಿರುವಂತಹ 2023ರ G20 ಶೃಂಗಸಭೆಯ ಧ್ಯೇಯವಾಕ್ಯ ಏನಪ್ಪಾ ಅಂದ್ರೆ ವಸುದೈವ ಕುಟುಂಬಕಂ ಅಥವಾ ಒಂದು ಭೂಮಿ ಒಂದು ಕುಟುಂಬ ಒಂದು ಭವಿಷ್ಯ ಎಂಬುದಾಗಿದೆ. ಇನ್ನು 2024ರಲ್ಲಿ G20 ಶೃಂಗಸಭೆಯು ಬ್ರೆಜಿಲ್ನಲ್ಲಿ ನಡೆಯಲಿದೆ. ಇನ್ನು ಮುಂದಿನ ಪ್ರಶ್ನೆ, ಯುನೆಸ್ಕೋ ವಿಶ್ವ ಪರಂಪರೆಯ ಸಮಿತಿಯನ್ನು ಮೊದಲ ಬಾರಿಗೆ ಯಾವ ದೇಶವು ಆಯೋಜಿಸುತ್ತಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಭಾರತ. ಭಾರತವು ಯುನೆಸ್ಕೋದ ವಿಶ್ವ ಪರಂಪರೆಯ ಸಮಿತಿಯನ್ನು ಮೊದಲ ಬಾರಿಗೆ ಜುಲೈನಲ್ಲಿ ನವದೆಹಲಿಯಲ್ಲಿ ಆಯೋಜಿಸಲಿದೆ. ಇದು ಯುನೆಸ್ಕೋದ ವಿಶ್ವ ಪರಂಪರೆಯ 46ನೇ ಅಧಿವೇಶನವಾಗಿದೆ. ವಿಶ್ವ ಪರಂಪರೆಯ ಸಮಿತಿಯು ವಿಶ್ವಸಂಸ್ಥೆಯ ಶೈಕ್ಷಣಿಕ ಮತ್ತು ವೈಜ್ಞಾನಿಕ ಹಾಗೂ ಸಾಂಸ್ಕೃತಿಕ ಸಂಸ್ಥೆಯ ಸಮಿತಿಯಾಗಿದ್ದು, ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಪಟ್ಟಿ ಮಾಡಬೇಕಾದ ತಾಣಗಳನ್ನು ಆಯ್ಕೆ ಮಾಡುತ್ತದೆ. ಇದು 4 ವರ್ಷಗಳ ಅವಧಿಗೆ ರಾಜ್ಯ ಪಕ್ಷಗಳ ಜನರಲ್ ಅಸೆಂಬ್ಲಿಯಿಂದ ಚುನಾಯಿತರಾದ 21 ರಾಜ್ಯ ಪಕ್ಷಗಳ ಪ್ರತಿನಿಧಿಗಳನ್ನು ಒಳಗೊಂಡಿದೆ. ಇನ್ನು ಯುನೆಸ್ಕೋ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳೋದಾದ್ರೆ, ಇದು ಸ್ಥಾಪನೆಯಾಗಿದ್ದು 1945 ನವೆಂಬರ್ 16ರಂದು. ಇದರ ಕೇಂದ್ರ ಕಚೇರಿ ಇರುವುದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ. ಯುನೆಸ್ಕೋ ಇದು ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಯಾಗಿದೆ. ಇದು ಶಿಕ್ಷಣ, ವಿಜ್ಞಾನ, ಸಂಸ್ಕೃತಿ, ಸಂವಹನ ಮತ್ತು ಮಾಹಿತಿಯಲ್ಲಿ ಅಂತಾರಾಷ್ಟ್ರೀಯ ಸಹಕಾರವನ್ನು ಉತ್ತೇಜಿಸುವ ಮೂಲಕ ಶಾಂತಿ ಮತ್ತು ಭದ್ರತೆಗೆ ತನ್ನ ಕೊಡುಗೆಯನ್ನು ನೀಡುತ್ತದೆ. ಇನ್ನು ಇತ್ತೀಚೆಗೆ ಶ್ರೀನಗರವು ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್ ವತಿಯಿಂದ WCC ವತಿಯಿಂದ ವರ್ಲ್ಡ್ ಕ್ರಾಫ್ಟ್ ಸಿಟಿ ಅಂದರೆ ವಿಶ್ವ ಕರಕುಶಲ ನಗರ ಎಂಬ ಹೆಸರಿಗೆ ಖ್ಯಾತಿಯನ್ನು ಪಡೆದುಕೊಂಡು ಇತ್ತೀಚೆಗೆ ಶ್ರೀನಗರದಲ್ಲಿ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಸಹ ನಡೆಸಲಾಯಿತು ಶ್ರೀನಗರದ ದಾಲ್ ಸರೋವರದಲ್ಲಿ. ಇನ್ನು ಶ್ರೀನಗರವನ್ನು ಕರಕುಶಲ ನಗರ ಮತ್ತು ಜಾನಪದ ಕಲೆಗಳಿಗಾಗಿ ಯುನೆಸ್ಕೋ ಕ್ರಿಯೇಟಿವ್ ಸಿಟಿ ನೆಟ್ವರ್ಕ್ನಲ್ಲಿ ಸಹ ಈ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ. ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ನಲ್ಲಿ ಭಾರತದ ಒಟ್ಟು 8 ಸ್ಥಳಗಳನ್ನು ಆಯ್ಕೆ ಮಾಡಲಾಗಿದೆ.
2015ರಲ್ಲಿ ಜೈಪುರ್ ಇದನ್ನು ಕರಕುಶಲ ಮತ್ತು ಜಾನಪದ ಕಲೆಗಳಲ್ಲಿ ಆಯ್ಕೆ ಮಾಡಲಾಗಿದೆ. ಇನ್ನು ಅದೇ ರೀತಿ 2015ರಲ್ಲಿ ವಾರಣಾಸಿಯನ್ನು ಸಂಗೀತದ ಸೃಜನಶೀಲ ನಗರ ಎಂದು ಆಯ್ಕೆ ಮಾಡಲಾಗಿದೆ. ಇನ್ನು 2017ರಲ್ಲಿ ಚೆನ್ನೈ ನಗರವನ್ನು ಸಂಗೀತದ ಸೃಜನಶೀಲ ನಗರ ಎಂದು ಆಯ್ಕೆ ಮಾಡಲಾಗಿದೆ. ಇನ್ನು 2019ರಲ್ಲಿ ಮುಂಬೈಯನ್ನು ಚಲನಚಿತ್ರಗಳ ನಗರ ಎಂದು ಆಯ್ಕೆ ಮಾಡಲಾಗಿದೆ. ಇನ್ನು ಹೈದರಾಬಾದ್ ನಗರವನ್ನು ಗ್ಯಾಸ್ಟ್ರೋನಮಿ ವಿಭಾಗದಲ್ಲಿ 2019ರಲ್ಲಿ ಆಯ್ಕೆ ಮಾಡಲಾಗಿದೆ. ಕರಕುಶಲ ನಗರ ಮತ್ತು ಜಾನಪದ ಕಲೆಗಳ ನಗರವನ್ನಾಗಿ ಶ್ರೀನಗರವನ್ನು 2021ರಲ್ಲಿ ಆಯ್ಕೆ ಮಾಡಲಾಗಿದೆ. ಇನ್ನು 2023ರಲ್ಲಿ ಮಧ್ಯಪ್ರದೇಶದ ಗ್ವಾಲಿಯರನ್ನು ಸಂಗೀತ ವಿಭಾಗದಲ್ಲಿ ಆಯ್ಕೆ ಮಾಡಲಾಗಿದೆ. ಇನ್ನು 2023ರಲ್ಲಿ ಕೋಜಿಕೋಡ್ ಕೇರಳದಲ್ಲಿರುವಂತಹ ಕೋಜಿಕೋಡ್ ಇದನ್ನು ಸಾಹಿತ್ಯ ನಗರ ವಿಭಾಗದಲ್ಲಿ ಆಯ್ಕೆ ಮಾಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, 2024ರಲ್ಲಿ ನೆದರ್ಲ್ಯಾಂಡ್ಸ್ನ ಹೊಸ ಪ್ರಧಾನಮಂತ್ರಿಯಾಗಿ ಯಾರು ಅಧಿಕಾರವನ್ನು ವಹಿಸಿಕೊಂಡರು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಡಚ್ ಸೀಕ್ರೆಟ್. ಯಾರಪ್ಪ ಅಂದರೆ ಡಚ್ ಸೀಕ್ರೆಟ್ ಸರ್ವಿಸ್ನ ಮಾಜಿ ಮುಖ್ಯಸ್ಥ ಡಿಕ್ ಸ್ಕೋಪ್ ಇವರು ನೆದರ್ಲ್ಯಾಂಡ್ಸ್ನ ಹೊಸ ಪ್ರಧಾನಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಉಕ್ರೇನ್ನಲ್ಲಿ ರಷ್ಯಾದಿಂದಾಗಿ ಯುರೋಪಿಯನ್ ಭದ್ರತಾ ಕಾಳಜಿಗಳ ನಡುವೆ ಅಕ್ಟೋಬರ್ 1ರಂದು ನ್ಯಾಟೋದ ಮುಂದಿನ ಪ್ರಧಾನ ಕಾರ್ಯದರ್ಶಿಯಾಗಿರುವ ಮಾರ್ಕ್ ರುಟ್ಟೆಯ ನಂತರ ಸ್ಕೋಪ್ ಇವರು ಅಧಿಕಾರವನ್ನು ವಹಿಸಿಕೊಂಡರು. ಯಾರು? ಡಿಕ್ ಸ್ಕೋಪ್. 2024 ಜುಲೈನಲ್ಲಿ ನೆದರ್ಲ್ಯಾಂಡ್ನಲ್ಲಿ ಚುನಾವಣೆ ನಡೆದ ಸಂದರ್ಭದಲ್ಲಿ ಹೊಸದಾಗಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದರು ಡಿಕ್ ಸ್ಕೋಪ್. ಇನ್ನು ನೆದರ್ಲ್ಯಾಂಡ್ಸ್ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ, ಇದು ಯುರೋಪಿಯನ್ ಖಂಡದ ಪ್ರಮುಖ ದೇಶವಾಗಿದೆ. ಇದು ಯುರೋಪಿನಲ್ಲಿ ಈಶಾನ್ಯ ಭಾಗದಲ್ಲಿ ಕಂಡುಬರುತ್ತದೆ. ಯಾವುದಪ್ಪ ಅಂದರೆ ಈಶಾನ್ಯ ಭಾಗದಲ್ಲಿ ಕಂಡುಬರುತ್ತದೆ. ಅದೇ ರೀತಿಯಾಗಿ ನೆದರ್ಲ್ಯಾಂಡ್ಸ್ನ ಉತ್ತರ ಹಾಗೂ ಪಶ್ಚಿಮ ಭಾಗದಲ್ಲಿ ನಾರ್ತ್ ಸಿ ಉತ್ತರ ಸಮುದ್ರ ಕಂಡುಬರುತ್ತದೆ. ಇನ್ನು ನೆದರ್ಲ್ಯಾಂಡ್ಸ್ನ ದಕ್ಷಿಣ ಭಾಗದಲ್ಲಿ ಬೆಲ್ಜಿಯಂ ಕಂಡುಬರುತ್ತದೆ. ಅದೇ ರೀತಿಯಾಗಿ ಪೂರ್ವದಲ್ಲಿ ಜರ್ಮನಿ ಕಂಡುಬರುತ್ತದೆ. ನೆದರ್ಲ್ಯಾಂಡ್ಸ್ನ ರಾಜಧಾನಿ ಯಾವಪ್ಪ ಅಂದರೆ ಆಮ್ಸ್ಟರ್ಡ್ಯಾಮ್ ನೆದರ್ಲ್ಯಾಂಡ್ಸ್ನ ರಾಜಧಾನಿ. ಇನ್ನು ನೆದರ್ಲ್ಯಾಂಡ್ಸ್ನ ಕರೆನ್ಸಿ ಡಚ್ ಗಿಲ್ಡರ್. ನೆದರ್ಲ್ಯಾಂಡ್ಸ್ನ ಪ್ರಸ್ತುತ ಪ್ರಧಾನಮಂತ್ರಿ ಡಿಕ್ ಸ್ಕೋಪ್. ನೆದರ್ಲ್ಯಾಂಡ್ಸ್ನ ಚಕ್ರವರ್ತಿ ವಿಲ್ಲೆಮ್ ಅಲೆಕ್ಸಾಂಡರ್. ಇತ್ತೀಚೆಗೆ ನಡೆದಂಥ ಕೆಲವೊಂದಿಷ್ಟು ನೇಮಕಾತಿಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಮಹಾರಾಷ್ಟ್ರದ ಮೊದಲ ಮಹಿಳಾ ಮುಖ್ಯ ಕಾರ್ಯದರ್ಶಿಯಾಗಿ ಸುಜಾತಾ ಸೌನಿಕ್ ಇವರು ಆಯ್ಕೆಯಾಗಿದ್ದಾರೆ. ಇನ್ನು ನೇರ ತೆರಿಗೆಗಳ ಕೇಂದ್ರೀಯ ಮಂಡಳಿಯ CBDT ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಇದರ ಅಧ್ಯಕ್ಷರಾಗಿ ರವಿ ಅಗರ್ವಾಲ್ ಇವರು ನೇಮಕವಾಗಿದ್ದಾರೆ. ಯುರೋಪಿಯನ್ ಒಕ್ಕೂಟದ ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷರಾಗಿ ಆಂಟೋನಿಯೋ ಕೋಸ್ಟಾ ಇವರು ಆಯ್ಕೆಯಾಗಿದ್ದಾರೆ. ಇನ್ನು ಭಾರತದ 35ನೇ ವಿದೇಶಾಂಗ ಕಾರ್ಯದರ್ಶಿಯಾಗಿ ವಿಕ್ರಮ್ ಮಿಸ್ರಿ ಇವರು ನೇಮಕವಾಗಿದ್ದಾರೆ. ಭಾರತೀಯ ಸೇನಾ ಸಿಬ್ಬಂದಿಯ ಮುಂದಿನ ಉಪಮುಖ್ಯಸ್ಥರಾಗಿ NS ರಾಜಾ ಸುಬ್ರಹ್ಮಣ್ಯ ಇವರನ್ನು ನೇಮಿಸಲಾಗಿದೆ. ಇನ್ನು 18ನೇ ಲೋಕಸಭೆಯ ಸ್ಪೀಕರ್ ಆಗಿ 2ನೇ ಬಾರಿಗೆ NDA ಅಭ್ಯರ್ಥಿ ಓಂ ಬಿರ್ಲಾ ಇವರು ಆಯ್ಕೆಯಾಗಿದ್ದಾರೆ. ರಾಜ್ಯಸಭೆಯ ಸಭಾನಾಯಕರನ್ನಾಗಿ JP ನಡ್ಡಾ ಅವರನ್ನು ನೇಮಕ ಮಾಡಲಾಗಿದೆ. ಅದೇ ರೀತಿಯಾಗಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯ ಮಹಾನಿರ್ದೇಶಕರಾಗಿ ಪ್ರದೀಪ್ ಸಿಂಗ್ ಖರೋಲಾ ಇವರನ್ನು ನೇಮಿಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಲೋಕಾರ್ನೋ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಮೊದಲ ಭಾರತೀಯ ವ್ಯಕ್ತಿ ಯಾರು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಶಾರುಖ್ ಖಾನ್. ಲೋಕಾರ್ನೋ ಚಲನಚಿತ್ರೋತ್ಸವ ಆಯೋಜಕರು ಸಮಾರಂಭದಲ್ಲಿ ಶಾರುಖ್ ಖಾನ್ ಅವರನ್ನು ಗೌರವಿಸುವುದಾಗಿ ಘೋಷಿಸಿದರು. ಸ್ವಿಟ್ಜರ್ಲೆಂಡ್ನಲ್ಲಿ ನಡೆಯಲಿರುವಂತಹ ಈ ಚಲನಚಿತ್ರೋತ್ಸವದಲ್ಲಿ ಶಾರುಖ್ ಖಾನ್ ಅವರಿಗೆ ವೃತ್ತಿ ಜೀವನದ ಸಾಧನೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗುವುದು. ಶಾರುಖ್ ಖಾನ್ ಪರ್ಡೋ ಅಲ್ಲಾ ಕ್ಯಾರಿಯರ್ ಅಸ್ಕೋನಾ ಲೋಕಾರ್ನೋ ಟೂರಿಸಂ ಪ್ರಶಸ್ತಿ ಪಡೆದಂತಹ ಮೊದಲ ಭಾರತೀಯ ನಟರಾಗಿದ್ದಾರೆ. ಶಾರುಖ್ ಖಾನ್ ಇವರು 30 ನಾಮನಿರ್ದೇಶನಗಳಲ್ಲಿ 14 ಫಿಲ್ಮ್ಫೇರ್ ಪ್ರಶಸ್ತಿಗಳನ್ನು ಸಹ ಪಡೆದುಕೊಂಡಿದ್ದಾರೆ. ಶಾರುಖ್ ಖಾನ್ ಅವರಿಗೆ 2005ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಸಹ ನೀಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ದಕ್ಷಿಣ ಏಷ್ಯಾದ ಅತಿದೊಡ್ಡ ಫ್ಲೈಯಿಂಗ್ ತರಬೇತಿ ಸಂಸ್ಥೆಯನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುವುದು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಮಹಾರಾಷ್ಟ್ರ. ಏರ್ ಇಂಡಿಯಾ ಮಹಾರಾಷ್ಟ್ರದ ವಿದರ್ಭ ಪ್ರದೇಶದ ಅಮರಾವತಿಯಲ್ಲಿ ದಕ್ಷಿಣ ಏಷ್ಯಾದ ಅತಿದೊಡ್ಡ ಫ್ಲೈಯಿಂಗ್ ತರಬೇತಿ ಸಂಸ್ಥೆಯನ್ನು ಪ್ರಾರಂಭಿಸಲಿದೆ. ಫ್ಲೈಯಿಂಗ್ ಟ್ರೈನಿಂಗ್ ಅಕಾಡೆಮಿ ಇದು ಲಭ್ಯವಿರುವ ಪೈಲಟ್ ತರಬೇತಿ ಸಾಮರ್ಥ್ಯವನ್ನು ಬಲಪಡಿಸುತ್ತದೆ. ಅಮರಾವತಿ ವಿಮಾನ ನಿಲ್ದಾಣದ ರನ್ವೇಯನ್ನು ಇತ್ತೀಚೆಗೆ ಸರ್ಕಾರಿ ಸ್ವಾಮ್ಯದ ಮಹಾರಾಷ್ಟ್ರ ವಿಮಾನ ನಿಲ್ದಾಣ ಅಭಿವೃದ್ಧಿ ಕಂಪನಿ ವಿಸ್ತರಿಸಿದೆ. ಇದಿಷ್ಟು ಈ ವಿಡಿಯೋದಲ್ಲಿನ ಮಾಹಿತಿ. ಯಾರು ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರು ಸಹ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಧನ್ಯವಾದಗಳು.